25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಸಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಗಂಡಸ ನೀನು ಸೂತ. ಫ್ಯಾನ್ಸ್ ವಾರ್ ಶುರುವಾಗಿದೆ. ಕಿಚ್ಚನ ಯುದ್ಧದ ಮಾತಿಗೆ ದರ್ಶನ್ ಫ್ಯಾನ್ಸ್ ನ ದಾಳಿ. ಏನಂತ? ಬಾಸ್ ಡಿ ಬಾಸ್ ಹೊರಗಡೆ ಇರಬೇಕಾದ್ರೆ ಯುದ್ಧ ಮಾಡೋ ಮಾತೇ ಇರಲಿಲ್ಲ, ಈಗ ಯುದ್ಧ ಮಾಡ್ತೀವಿ ಅಂತ ಇದ್ದಾರೆ ಅಂತ. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದ್ಯಾ? ಅದಕ್ಕೆ ಸುದೀಪ್ ಅವರೇ ಇದೀಗ ಒಂದು ಆರಂಭ ಕೊಟ್ಟಿಯಾರ ಅಗೇನ್, ಅಥವಾ ನಾಂದಿ ಹಾಡಿದಾರ. ಯಾಕೆ ಈ ವಿಚಾರ ಅಂತ ಅಂದ್ರೆ, ಸುದೀಪ್ ಅವರ ಕೆಲ ಸ್ಟೇಟ್ಮೆಂಟ್ ಅನ್ನ ನಾವು ಈ ಅವರ ಹೊಸ ಸಿನಿಮಾ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ನೋಡ್ತಾ ಇದ್ವಿ. ಈಗ ವಿಜಯಲಕ್ಷ್ಮಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಯಾರು? ದರ್ಶನ್ ಅವರ ಪತ್ನಿ. ದರ್ಶನ್ ಅವರು ಈಗ ಒಳಗಡೆ ಇದ್ದಾರೆ, ಹಂಗಾಗಿ ಬಹಳ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರು ಹೊರಗಡೆ ಸರ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅಯ್ಯೋ ಅಷ್ಟೇನಾ ಮೇಡಮ್? ವೆರಿ ಸಿಂಪಲ್. ಏನಿಲ್ಲ, ನಮ್ ಬಾಸ್ ಫೋಟೋನ ಅಂಟಿಸ್ಕೋಬೇಕು. ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯೋ ಟೈಮಲ್ಲೂ ಡಿ ಬಾಸ್ ಫೋಟೋ ಅಂಟಿಸಿ ಪಾಸ್ ಆಗಿದ್ದೀನಿ. ನಾನು ಪಾಸ್ ಆಗ ಕಾರಣ ಮುಖ್ಯ ಡಿ ಬಾಸ್. SLC 4 ಫೇಲ್ ಆಗಿದ್ದೀನಿ. ಸೆಕೆಂಡ್ ಇಯರ್ 6 ಪಾಸ್. ಅದಕ್ಕೆಲ್ಲ ಕಾರಣ ಯಾರು? ನಮ್ ಡಿ ಬಾಸ್. ಜೈ ಡಿ ಬಾಸ್. ನಮ್ ಡಿ ಬಾಸ್ ಬರ್ಬೇಕು ಸರ್, ಬರ್ಬೇಕು ಸರ್. ನಮ್ ಡಿ ಬಾಸ್, ನಮ್ ಡಿ ಬಾಸ್ ಬರ್ಬೇಕು ಸರ್. ನಮಸ್ತೆ ಸರ್, ನಮಸ್ತೆ ಡಿ ಬಾಸ್, ನಮಸ್ತೆ. ಇವತ್ತು ನಮ್ಮ ಬೆನ್ನಿನ ಬಗ್ಗೆ ನಿಂತವರು ಸರ್, ಚಾಮುಂಡೇಶ್ವರಿ ತಾಯಿ ಪ್ರತಿರೂಪ. ನಮ್ ಡಿ ಬಾಸ್ ನ ಯಾರು ತುಳಿಯಕ್ಕಾಗಲ್ಲ. ಜೈ ಡಿ ಬಾಸ್ ಸರ್. ಕೈ ಮುಗಿದ್ ಕೇಳ್ಕೊತೀನಿ, ಕೈ ಮುಗಿದ್ ಕೇಳ್ಕೊತೀನಿ ಸರ್. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ನಮ್ ಡಿ ಬಾಸ್ ಹೆಸರನ್ನ ಉಳಿಸಿ. ಇವತ್ತು ನಮ್ ಬಾಸ್ ನ ತುಳಿಬೇಕಂತ ಸುಮಾರು ಜನ ನೋಡ್ತಾವ್ರೆ ಸರ್. ಫಿಲಿಂ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಕಾಣದ ಕೈಗಳು ಸಪೋರ್ಟ್ ಮಾಡ್ತಾವ್ರೆ. ಆದ್ರೂ ನಾವು ಅಭಿಮಾನಿಗಳು ಇರೋ ಗಂಟೆ ನಮ್ಮನ್ನ ನಮ್ಮ ಬಾಸ್ ನ ತುಳಿಯಕ್ ನಾವು ಬಿಡಲ್ಲ. ನಮ್ಮ ಬಾಸ್ ನ ಇವತ್ತು ತುಳಿಯಕ್ ನೋಡ್ತಾರೆ ಸರ್. ಆದ್ರೂ ನಾವು ತುಳಿಯಕ್ ಬಿಡಲ್ಲ. ಅಭಿಮಾನಿಗಳು ನಾವು ಸಾಯ ಗಂಟೆ ಇರ್ತೀವಿ. ಬಟ್ ನಮ್ಮ ಬಾಸ್ ಯಾವತ್ತಿರು ನಮ್ಮ ಜೈ ಬಾಸ್ ಸರ್. ಅವ್ರು ಮಾಡಿರೋ ದಾನ ಧರ್ಮ ಅವ್ರನ್ನ ಕಾಯುತ್ತೆ. ಇವತ್ತಲ್ಲ ನಾಳೆ ನಾವು ಬರ್ತಾರೆ ಸರ್ ನಮ್ಮ ಬಾಸು. ಅವ್ರು ಇವತ್ತು ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಾ ಇದೀವಿ. ಇವತ್ತು ನಮ್ಮ ಬಾಸ್ ಇದ್ರೆ ಚೆನ್ನಾಗಿರೋದು. ಇವತ್ತು ನಮ್ಮ ಬಾಸ್ ಇಲ್ಲ. ನಾವು ಅನಂತಲ್ಲ ಸರ್. ನಮ್ಮ ಅತ್ತೆ ಅವರು ಸಪೋರ್ಟ್ ಇದ್ದಾರೆ ನಮಗೆ. ನಾವು ಯಾವತ್ತೂ ಅನಂತ ಆಗಲ್ಲ. ನಮ್ಮ ಬಾಸ್ ಯಾವತ್ತೂ ನಮ್ಮ ಹಿಂದೆ ಇರ್ತಾರೆ. ನಮ್ಮ ಅತ್ತೆ ನಮ್ಮ ಸಪೋರ್ಟ್ ಅವ್ರೆ. ನಮ್ಗೆ ಯಾರಿಲ್ಲ ಅಂತ ಇವತ್ತು ಇಷ್ಟೊಂದು ನೋವು ಕೊಡ್ತಾವ್ರೆ ಎಲ್ಲ ಸೇರ್ಕೊಂಡು. ನಮ್ ಡಿ ಬಾಸ್ ಬರ್ಬೇಕು ಸರ್. ನಾನು ಮಾತಾಡಬಾರ್ದು ಅಂತಾನೆ ಇದ್ದೆ. ಇಂಥ ತಗಡು ಬೋಳಿ ಮಕ್ಳು ಇರೋದ್ರಿಂದಾನೆ ಫ್ಯಾನ್ ವಾರ್ ಅನ್ನೋದು ಸ್ಟಾರ್ಟ್ ಆಗೋದು. ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಆ ಬಾಸು, ಎ ಬಾಸು, ಬಿ ಬಾಸು, ಡಿ ಬಾಸು ಶಾಖ ಯಾವುದೂ ಇಲ್ಲ. ಅವ್ರ ನಕ್ಕಲ್ ಬೆಂಗಳೂರಿಗೆ 1000 ಜನ ಹೀರೋ ಬರ್ತಾರೆ, 1000 ಜನ ಹೀರೋ ಹೋಗ್ತಾರೆ. ಇಲ್ಲಿ ಕಲ್ಲಪ್ಪು ಅಪ್ಪು ಒಬ್ಬರೇ ಚಾಯಿ ಅಪ್ಪು. ನಾವು ನಿನ್ಗೆ ಒಂದ್ ಹೇಳ್ತೀನಿ ಕೇಳು. ನೀನ್ ಅಪ್ಪ ಅವ್ರ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಇಟ್ಟಿದ್ಯೋ, ನಾವು ಅದೇ ರೀತಿ ಅಪ್ಪು ಅಂತಂದ್ರೆ ನಮಗೂ ಅದೇ ಪ್ರೀತಿ ಅಭಿಮಾನ ನಮಗೂ ಇದ್ದೇ ಇರುತ್ತೆ. ಜೈ ಅಪ್ಪು ಬಾಸ್ ಅಂತೀವಿ, ಜೈ ಡಿ ಬಾಸ್ ಅಂತೀವಿ. ಅವ್ರ ಮೇಲೆ ಯಾವ ರೀತಿ ಪ್ರೀತಿ ಅಭಿಮಾನ ಇರುತ್ತೋ ಡಿ ಬಾಸ್ ಮೇಲೂ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕೆ ಅಂತಂದ್ರೆ ನಾವು ಡಿ ಬಾಸ್ ಅಭಿಮಾನಿಗಳು. ಓಕೆನಾ? ಡಿ ಬಾಸ್ ಅಭಿಮಾನಿಗಳು ಅಂತ ಅಪ್ಪು ಅಭಿಮಾನಿಗಳು ಅಪ್ಪು ಸರ್ನ ಏಟ್ ಮಾಡೋರಲ್ಲ ನಾವು. ನಾನು ಯಾರ್ಯಾರನ್ನ ಫಾಲೋ ಮಾಡಿದೀನಿ ನೋಡೋ ಒಂದ್ಸಲ. ಯಾಕೆ ಬೇರೆ ಯಾರು ಹೀರೋಗಳೇ ಇಲ್ವಾ? ಕಿಚ್ಚ ಸುದೀಪ್ ಇಲ್ವಾ? ಧ್ರುವ ಸರ್ಜಾ ಇಲ್ವಾ? ಗೋಲ್ಡನ್ ಸ್ಟಾರ್ ಗಣೇಶ್ ಇಲ್ವಾ? ಶಿವರಾಜ್ ಕುಮಾರ್ ಅವ್ರು ಇಲ್ವಾ? ಒಳ್ಳೊಳ್ಳೆ ಹೀರೋಗಳಿದ್ದಾರೆ. ನಿನ್ನಂತ ಕಿತ್ತೋಗಿರೋ ನನ್ನ ಮಕ್ಕಳಿಂದಾನೆ ಫ್ಯಾನ್ ವಾರ್ಗಳು ನಡೆಯೋದು. ದಯವಿಟ್ಟು ಎಲ್ಲರೂ ಕನ್ನಡ ಹೀರೋಗಳಿಗೆ ಸಪೋರ್ಟ್ ಮಾಡಿ, ಕಿತ್ತಾಡೋದು ಬೇಡ. ದರ್ಶನ್ ದೇವ್ರು ನನಗೆ ಎಷ್ಟು ಮುಖ್ಯ ಅಂದ್ರೆ ಇಡೀ ಮನೆಯವ್ರನ್ನ ಬೇಕಾದ್ರೆ ಬಿಟ್ಕೊಡ್ತೀನಿ. ನಾನು ದೇವ್ರನ್ನ ಎಂದೆಂದಿಗೂ ಬಿಟ್ಕೊಡಲ್ಲ. ಇವತ್ತೆಲ್ಲ ಎಂದೆಂದಿಗೂ ದೇವ್ರ ಅಭಿಮಾನಿ. ನಮ್ಮಮ್ಮ ನೋಡಿದ್ರು ನನಗೆ ನನ್ನ ತಾಯಿ ನಮ್ಮ ದೇವರು ಅಷ್ಟೇ ಮುಖ್ಯ. ಲೈಫಲ್ಲಿ ಮದುವೆ ಫ್ಯಾಮಿಲಿ ಸೆಂಟಿಮೆಂಟ್ ಏನಿಲ್ಲ ನನ್ನ ಲೈಫಲ್ಲಿ. ಇರೋದೊಂದೇ, ನಾನು ದೇವ್ರಿಗೆ ಭಕ್ತನಾಗಿರ್ಬೇಕು, ತಾಯಿಗೆ ಒಳ್ಳೆ ಮಗನಾಗಿರ್ಬೇಕು. ಸಾಯೋವರೆಗೂ ಇರ್ತೀನಿ, ಸತ್ ಮೇಲೆ ಇರ್ತೀನಿ ಸರ್. ದರ್ಶನ
ಸಾವಿರ ಜನ ಅಲ್ಲ, ಕೋಟಿ ಜನ ಕೋಟಿ ಮಾತಾಡಿದ್ರು ನಮ್ ಬಾಸ್ ಗೊತ್ತು, ಇಂಡಿಯಾಗೆ ಗೊತ್ತು. ಏನೇನು ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ದೀರಾ? ಲಾಡು ತಗೊಂಡ್ ಬಂದಿದೀವಿ, 500 ಲಾಡು ತಗೊಂಡ್ ಬಂದಿದೀವಿ ಹಂಚಕ್ಕೆ. ಇವಾಗ ಹೂವು ಹಾಕ್ತಿವಿ, ರಾತ್ರಿ ಬಂದು ಹೂವು ಹಾಕಿದೀವಿ ಕಟೌಟ್ಗೆ. ಇವಾಗ ಪಟಾಕಿ ಹೊಡಿತೀವಿ. ನಮ್ ಬಾಸ್ ಎಲ್ಲ ಇದ್ರು ನಮ್ ಬಾಸ್. ಎಷ್ಟು ಮಿಸ್ ಮಾಡ್ಕೊಂತೀರಾ ಡಿ ಬಾಸ್ ನ? ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂತ ಇದೀನಿ, ಸಿಕ್ಕಾಪಟ್ಟೆ. ಸಾವಿರ ಜನ ಅಲ್ಲ, ಕೋಟಿ ಜನ ಕೋಟಿ ಮಾತಾಡಿದ್ರು ನಮ್ ಬಾಸ್ ಗೊತ್ತು, ಇಂಡಿಯಾಗೆ ಗೊತ್ತು. ಡಿ ಬಾಸ್ ಹೇಟರ್ಸ್ಗೆಲ್ಲ ಏನಕ್ಕೆ ಇಷ್ಟಪಡ್ತೀರಾ? ಏನು ಏನು ಅಷ್ಟೇ ಅವರು. ಅಷ್ಟೇ. ಓಕೆ, ಎಷ್ಟು ಕೋಟಿ ಕಲೆಕ್ಷನ್ ಮಾಡಬಹುದು ಡೆವಿಲ್ ಮೂವಿ? ಮಾಡುತ್ತೆ. ಎಷ್ಟು ಕೋಟಿ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ ಬಾಸ್ ಎಷ್ಟ್ ಜನನ್ ಗೆದ್ದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಗೆಲ್ತಾರೆ ಅನ್ನೋದು. ಮೇಡಮ್, ಲಾಸ್ಟ್ ಒಂದು ಈ ವಿಡಿಯೋ ಏನಾದ್ರು ಡಿ ಬಾಸ್ ನೋಡಿದ್ರೆ ಏನಕ್ಕೆ ಇಷ್ಟಪಡ್ತೀರಾ? ಐ ಲವ್ ಯು ಸರ್. ಜೈ ಡಿ ಬಾಸ್. I love you, D boss.